ನಮ್ಮ ಪ್ರಧಾನ ಮಂತ್ರಿಗಳು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಅಲ್ಲ, ದಯವಿಟ್ಟು ಮಾತಾಡಕ್ಕೆ ಅವಕಾಶ. ಅವರು ಸ್ಲೋಗನ್ ಕೊಟ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಹಿಂದಿ ಗೊತ್ತಿಲ್ಲದೆ ಇದ್ರೆ ನಾನೇ ಹೇಳ್ಕೊಡ್ತೀನಿ ಅದರ ಅರ್ಥ ಏನು ಅಂತ. ಮತ್ತೆ ಇನ್ನೊಂದು ವರ್ಷ ಬಂದು ಹೇಳಿದ್ರು, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್, ಅಂದ್ರೆ ಎಲ್ಲರಿಗೂ ವಿಶ್ವಾಸದಲ್ಲಿ ತಕೊಂಡು ಹೋಗ್ತೀವಿ ಅಂತ ಹೇಳಿದ್ರು. ಇವತ್ತು ರಾಜ್ಯದ ನಮ್ಮ ಬಿಜೆಪಿಯ ಸ್ನೇಹಿತರು ಈ ಮೀಡಿಯಾದಲ್ಲಿ ಮಾತಾಡಿರ್ತಕ್ಕಂಥದ್ದು, ಕೇಂದ್ರ ಸಚಿವರಿಂದ ಒಬ್ಬ ಕಾರ್ಯಕರ್ತವರೆಗೂ ಏನ್ ಮಾತಾಡಿದ್ದಾರೆ ಅಂದ್ರೆ, ಇದು ಹಲಾಲ್ ಬಜೆಟ್, ಇದು ಮುಸಲ್ಮಾನರ ಬಜೆಟ್. ಅರೆ 4,10,000 ಕೋಟಿ ಗಾತ್ರದ ಬಜೆಟ್ ಮುಸಲ್ಮಾನರ ಬಜೆಟ್ ಆಗೈತಾ? 4,500 ಕೋಟಿ ಮುಸಲ್ಮಾನರು ಕೊಟ್ರು. ಮುಸಲ್ಮಾನರು ಈ ದೇಶದ ನಾಗರಿಕರಲ್ವಾ? ನಾವು ನಿಮ್ಮ ಸಹೋದರ ಅಲ್ವಾ? ದಯವಿಟ್ಟು ನಾವು ನಿಮ್ಮ ಸಹೋದರ ಅಲ್ವಾ? ಸೊ ಅಧ್ಯಕ್ಷರೇ, ನಮ್ಮ ಪ್ರಧಾನ ಮಂತ್ರಿಗಳು ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು. ನನ್ನ ಆಶಯ ಏನಂದ್ರೆ, ಮುಸಲ್ಮಾನ್ ಸಮಾಜದ ಯುವಕರು ಒಂದು ಕೈಯಲ್ಲಿ ಖುರಾನ್ ಇಟ್ಕೋಬೇಕು, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಇಟ್ಕೋಬೇಕು ಅಂತ ಸನ್ಮಾನ್ಯ ಪ್ರಧಾನ ಮಂತ್ರಿಗಳು ಭಾಷಣ ಮಾಡಿದ್ರು. ನನಗೆ ಬಹಳ ಸಂತೋಷ ಆಯ್ತು. ಏನಪ್ಪ ಪ್ರಧಾನ ಮಂತ್ರಿಗಳು ನಮ್ಮ ಸಮುದಾಯದ ಬಗ್ಗೆ ಇಷ್ಟು ಚೆನ್ನಾಗಿ ಮಾತನಾಡಿದಾರಲ್ಲ ಅಂತ ನನಗೆ ಬಹಳ ಸಂತೋಷ ಆಯ್ತು ಅಧ್ಯಕ್ಷರೇ. ಒಂದು ಕೈಯಲ್ಲಿ ಖುರಾನ್, ಇನ್ನೊಂದು ಕೈಯಲ್ಲಿ ಕಂಪ್ಯೂಟರ್ ಅಂತ. ಅದೇ ಒಂದು ಕೈಯಲ್ಲಿ ಕಂಪ್ಯೂಟರ್ ಕೊಡೋದಿಕ್ಕೆ ಈ ಬಜೆಟ್ ಕೊಟ್ಟಿದ್ದು, ಅದನ್ನು ಟೀಕೆ ಮಾಡಿದಿರಿ. ಪ್ರಧಾನ ಮಂತ್ರಿಗಳ ವಿರುದ್ಧನೇ ನೀವೇ ಮಾತಾಡಿರ್ತಕ್ಕಂಥದ್ದು. ನಮ್ಗೆ ಎಷ್ಟು ಅಧ್ಯಕ್ಷರೇ ನೋವಾಗುತ್ತೆ ಅಂದ್ರೆ, ಏನಪ್ಪ 4,10,000 ಕೋಟಿಯಲ್ಲಿ 1% ನಮ್ಮ ಸಮುದಾಯದ ಏಳಿಗೆಗೆ ನಾವು ಪಡ್ಕೋಬಾರ್ದಾ? ಕಂಪ್ಯೂಟರ್ ಹಿಡಿಲಕ್ಕೆ ನಮ್ದೇನ್ ತಕರಾರಿಲ್ಲ ಕುರಾನ್ ಜೊತೆಗೆ. ಪ್ರಧಾನ ಮಂತ್ರಿ ಹೇಳಿರೋದು, ಪ್ರಧಾನ ಮಂತ್ರಿಗಳು ಹೇಳಿರೋದು, ನಾನ್ ಹೇಳಿಲ್ಲ. ಪ್ರಧಾನ ಮಂತ್ರಿಗಳು ಮುಂದುವರಿಸಿ. ನನ್ನ ಸ್ನೇಹಿತರ ಅನುಕೂಲಕ್ಕೆ ಒಂದು ಮಾತು ಹೇಳಕ್ಕೆ ಬಯಸ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ. ನಮ್ಮ ಸ್ನೇಹಿತರ ಅನುಕೂಲಕ್ಕೆ ಹಲಾಲ್ ಬಜೆಟ್ ಅಂತ ಹೇಳಿದ್ರು. ಹಲಾಲ್ ಅಂದ್ರೆ ಏನು, ಹರಾಮ್ ಅಂದ್ರೆ ಏನು ಅಂತ ಇಲ್ಲ, ಒಂದ್ ನಿಮಿಷ ನಾನು ಅಧ್ಯಕ್ಷ. ಹಲಾಲ್ ಅಂದ್ರೆ ಯಾವುದು ಪರ್ಮಿಸಬಲ್ ಇದೆ, ಯಾವ ಕೆಲಸ ಅನುಮತಿ ಯಾವ ಕೆಲಸಕ್ಕಿದೆ ಅದು ಹಲಾಲು. ಹರಾಮ್ ಅಂದ್ರೆ ಯಾವುದು ನಿಷೇಧ ಇದೆ, ಯಾವ ಕೆಲಸ ಮಾಡಿಕೊಡ್ದು ಅದು ಹರಾಮ್. ಹಲಾಲ್ ಬಜೆಟ್ ಅಂತ ಹೇಳಿದ್ರೆ ನೀವು ಯಾವ ಉದ್ದೇಶ ಇಟ್ಕೊಂಡು ಹೇಳಿದಿರಿ, ಸಮಾಜದಲ್ಲಿ ಏನ್ ಅದಕ್ಕೆ ಮೆಸೇಜ್ ಹೋಗ್ತಾ ಇದೆ, ತಳ ಹಂತದಲ್ಲಿ ಹಿಂದೂ ತಾವು ರಿಪ್ಲೈ ಮಾಡಿ ಅಂತ ದಯವಿಟ್ಟು ಮಾಡಿ, ಎಲ್ಲರಿಗೂ ಅವಕಾಶ ಇದೆ. ನೀವು ಮಾತಾಡಿದ್ರಲ್ಲ, ಇದೇ ಪ್ರಶ್ನೆ. ಆ ಕಡೆ ನೀವೊಮ್ಮೆ ಮಾತಾಡೋದು, ಅವರೊಮ್ಮೆ ಮಾತಾಡ್ದ, ನೀವು ಮಾತಾಡಿದ್ರಿ. ಆಯ್ತು, ಮತ್ತೆ ಚರ್ಚೆ ಮಾಡಿ ಕೂತ್ಕೊಂಡು ಹಸ್ತಕ್ಷೇಪ ಮಾಡಿಲ್ಲ ಅಧ್ಯಕ್ಷರೇ. ಅದು ನಾಳೆ ಶುಕ್ರವಾರ ಮಧ್ಯಾಹ್ನ ನಂತರ ಇದ್ದೇನೆ. ಶುಕ್ರವಾರ ಮಧ್ಯಾಹ್ನ ನಂತರ ಅಲ್ಲ, ನಾನು ಸನ್ಮಾನ ಕಂಟಿನ್ಯೂ ಅಲ್ಲ ನೋಡಿ. ನಮ್ಮ ಸಿದ್ದರಾಮಯ್ಯ ಅವರ ಸ್ಟ್ರೆಂತ್ ಏನು? ಅವ್ರು ಯಾವ ಬಜೆಟ್ ಕೊಟ್ರು 16 ಬಜೆಟ್ ಕೊಟ್ಟಿದ್ದಾರೆ. ಪ್ರತಿಯೊಂದು ವರ್ಷದ ಬಜೆಟ್ ಅವ್ರು ಕೊಟ್ಟಿರ್ತಕ್ಕಂಥ ನೀವು ಗಮನಿಸಿದ್ರೆ ಅಧ್ಯಕ್ಷರೇ, ಅದರಲ್ಲಿ ಒಂದು ಅಭಿವೃದ್ಧಿಯ ಕೆಲಸಗಳಿಗೆ ಸಾಕಷ್ಟು ಹಣವನ್ನು ಇಡ್ತಕ್ಕಂಥದ್ದು, ಇನ್ನೊಂದು ಸಾಮಾಜಿಕ ನ್ಯಾಯ ಮತ್ತೆ ಸಮಾನತೆಗೋಸ್ಕರ ಅಷ್ಟೇ ಒತ್ತು ಕೊಡ್ತಕ್ಕಂಥದ್ದು ಈ 16 ಬಜೆಟ್ ಅಲ್ಲೂ ಬಂದಿದೆ. 42,000 ಕೋಟಿ ಹಣ ನಮ್ಮ SCP-TSP ಯಲ್ಲಿ SC/ST ಜನಾಂಗದ ನಮ್ಮ ಸಹೋದರರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಿಡಬೇಕು ಅಂತ ನಮ್ಮ ಸರ್ಕಾರ, ಕಾಂಗ್ರೆಸ್ ಪಕ್ಷದ ಸರ್ಕಾರ, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು. ಅದು ವೆಲ್ಕಮ್. ಹಿಂದುಳಿದ ವರ್ಗದವ್ರಿಗೆ ಒಳ್ಳೆ ಬಜೆಟ್ ಕೊಟ್ಟಿದ್ದಾರೆ, ಅದು ವೆಲ್ಕಮ್. ನಾನು ಎಷ್ಟು ಹೇಳ್ತೀನಿ ಸನ್ಮಾನ್ಯ ಅಧ್ಯಕ್ಷರೇ, ಇವತ್ತು ತಳ ಹಂತದಲ್ಲಿ ಏನ್ ಮೆಸೇಜ್ ಹೋಗ್ತಾ ಇದೆ, ನಮ್ಮ ಹಿಂದೂ ಸಹೋದರರು ಏನ್ ತಿಳ್ಕೋಬೇಕು ಮುಸಲ್ಮಾನರ ಬಗ್ಗೆ? ಏನಪ್ಪ ಇವ್ರು ಎಲ್ಲ ಹೊಡ್ಕೊಂಡು ಹೋಗ್ಬಿಟ್ಟಿದಾರ, 4 ಲಕ್ಷ ಕೋಟಿ ಎತ್ಕೊಂಡು ಮುಸಲ್ಮಾನರು ಅವ್ರ ಮನೆಗೆ ಹೋಗ್ಬಿಟ್ಟಿದಾರ. ಎಲ್ಲವನ್ನು ಈ ಸರ್ಕಾರ ಮುಸಲ್ಮಾನರಿಗೋಸ್ಕರ ಮೀಸಲಿಟ್ಬಿಟ್ಟಿದ್ಯಾ? ಅಲ್ಲ, ತಪ್ಪು ಸಂದೇಶ ಹೋದ್ರೆ ನಾಳೆ ಸಮಾಜ ಒಗ್ಗೂಡ್ಸೋದು ಹೇಗೆ ಅಧ್ಯಕ್ಷರೇ? ನಾವು ಒಟ್ಟಾಗೆ ಬಾಳ್ಬೇಕಲ್ಲ ಈ ದೇಶ ಮುಂದೆ ಹೋಗ್ಬೇಕಾದ್ರೆ. ನಾವು ಸಮಾಜವನ್ನು ಒಡೆದು ಬಿಟ್ರೆ ಈ ದೇಶ ಪ್ರಗತಿ ಮಾಡೋದಕ್ಕೆ ಸಾಧ್ಯನಾ? ನಾವು ಸಮಾಜದಲ್ಲಿ ಒಂದು ಈ ತರ ಮಾತನಾಡಿ ವಿಷ ಬಿಚ್ಚಿಬಿಟ್ರೆ ನಾಳೆ ಒಡೆದಾಡ್ಕೊಂಡು ಬೆಂಕಿ ಹಚ್ಚೋದ್ರೆ ನಮ್ಮ ರಾಜ್ಯದ ರೆಪ್ಯುಟೇಷನ್, ನಮ್ಗೆ ಬರಬೇಕಾಗಿರೋದು ಹೂಡಿಕೆ
ಏನ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೆಸೇಜ್ ಕಳಿಸ್ತೀವಿ ಅಧ್ಯಕ್ಷರೇ? ದಯವಿಟ್ಟು ಅದಕ್ಕೆ ಬೇಡ. ನಮ್ಗೆ ಸಿಕ್ಕಿರ್ತಕ್ಕಂಥದ್ದು 1%. ಓಕೆ, ಅದನ್ನು ಕೂಡ ಈ ಮಟ್ಟದಲ್ಲಿ ಹೀನಾಯವಾಗಿ ನಮ್ಮನ್ನು ನೋಡೋದು ಬಿಡಿ ಅಂತ ನಾನು ಕೈ ಮುಗ್ದು ಕೇಳ್ಕೊತಾ ಅಧ್ಯಕ್ಷರೇ, ಆಯ್ತು. ಈ ಕುರಾಣದಲ್ಲಿ ಇಸ್ಲಾಂ ಬಿಟ್ರೆ ಮತ್ತೊಬ್ಬ ಸಹೋದರತ್ವ ಭಾವನೆನೇ ಇಲ್ಲ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ಯಾರ. ಆಯ್ತು, ಮತ್ತೆ ನೋಡ, ಈಗ ಬಜೆಟ್ ಮುಗಿಲಿ. ಆಯ್ತು, ನಾನು ಇದು ಸಹೋದರತ್ವನೇ ಇಲ್ಲ ಇಲ್ಲಿ. ಆಯ್ತು, ಬಜೆಟ್ ಮತ್ತೊಂದು ಮುಗಿಲಿ. ಧರ್ಮ ನಾಶ ಮಾಡುವುದು ಅದಿಲ್ಲಿ ಚರ್ಚೆ ವಿಚಾರವ. ಹಿಂದೂ ಧರ್ಮನೂ ಕರೆಕ್ಟ್. ಎಲ್ಲರೂ ಬಿಡ್ಬೇಕು, ಮುಲಾದೆ ಕೆಲಸ ನೋಡಿ. ಇಲ್ಲ, ಅದಕ್ಕೆ ಹಿಂದುತ್ವನೂ ಬಿಟ್ರು. ನೋಡಿ, ಈಗ ಚರ್ಚೆ ಬೇಡ. ಬೌದ್ಧ ಧರ್ಮ ಸ್ವೀಕಾರ ಮಾಡಿ ಅವರು ಹಿಂದೂ ಆಗ್ಬಿಡ್ತೀನಿ, ನೋಡಿ, ಹಿಂದೂ ಸಾಯಲ್ಲ ಅಂತ ನಾನು ಹೇಳಿದ್ರು. ಕೇಳಿ, ನೀವೆಲ್ಲವೂ ಕೂಡ ಕರೆಕ್ಟ್ ಆಗಿ ನಿಮ್ಗೆ ಅದು ಕುರಾನ್ ಕನ್ನಡ ಅನುವಾದ ಕೊಡುವ, ಅವ್ರಿಗೆ ಅದು ಭಗವದ್ಗೀತೆ ಕೊಡುವ, ಒಂದು ಬೈಬಲ್ ಕೊಡುವ, ಮೂರು ಬಾಯಾಟ ಮಾಡಿ ಚರ್ಚೆ ಮಾಡುವ. ಬೌದ್ಧ ಧರ್ಮ ಕೂಡ ಇದೆ, ನೆಲದಲ್ಲಿ ಹುಟ್ಟತಕ್ಕಂಥ ಧರ್ಮ. ಒಂದು ಪುರಾಣ ನಿಮ್ಗೆ ಕೊಡುವ, ಆಗ ಗೊತ್ತಾಗ್ತದೆ ಏನಿದೆ ಏನಿಲ್ಲ ಅಂತ ಹೇಳಿ. ನಾವು ಓದಿ ಇಲ್ಲಿ ಚರ್ಚೆ ಹಾಕಿ ಒಂದು ಪುಸ್ತಕ ಮೊದಲು ಹೊಡೀರಿ ಅಂತ ಹೇಳ್ತಾರೆ. ನಿಮ್ಗೊಂದು ಸುಮ್ಮ ಸಹೋದರ ಒಂದು ಕನ್ನಡ ಅನುವಾದ ಪುಸ್ತಕ ಕಳಿಸ್ತೇನೆ, ಕರೆಕ್ಟ್ ಓದಿ ಮತ್ತೆ ನಿಮ್ಮ ಅಭಿಪ್ರಾಯ ಹೇಳಿ. ಆಯ್ತು, ಟೈಮ್ ಆಯ್ತು. ಚರ್ಚೆ ಬೇಡ. ಇನ್ನ ಬೇರೆ ಧರ್ಮದ ಇತಿಹಾಸ ಹೇಳ್ತಾ ಇದ್ದಾರೆ ಇವರು. ಇವ್ರು ಹೆಂಗ್ ಮ್ಯಾನೇಜ್ ಆಗ್ತಾರೆ? ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹಿಂದೂ ಧರ್ಮವನ್ನ ಯಾಕೆ ಹೇಳಿ ಚರ್ಚೆ ಈಗ? ಬಾಬಾ ಸಾಹೇಬ್ ಹೇಳಿ. ನಾಗ್ಪುರ್ನಲ್ಲಿ ದೊಡ್ಡ ಭಾಷಣ ಮಾಡಿದ್ದಾರೆ ಸರ್. ಅನೈಲೇಷನ್ ಆಫ್ ಕಾಸ್ಟ್ ಅಂತ ಒಂದು ಹೆಸರು ಬಂದಿದ್ದಾರೆ. ಓದಿ. ಅದಕ್ಕೂ ದಾಖಲೆ ಇಸ್ಲಾಂನಲ್ಲಿ ಸಹೋದರ ಸಮಾನತೆ ಇಲ್ಲ, ಚತುರ್ವರ್ಣದಲ್ಲಿ ನಮ್ಗೆ ಅವಕಾಶ ಇಲ್ಲ. ಕಾಫಿರರು ನೋಡಿ, ಅದ್ರಲ್ಲೂ ಇಲ್ಲ, ಇದ್ರಲ್ಲೂ ಎಲ್ಲಾನು ವರ್ಣನೆ ಮಾಡಿದ್ದಾರೆ. ಇಸ್ಲಾಂ ಒಂದೇ ಹೊಡಿಬೇಕು, ಇಸ್ಲಾಂ ಧರ್ಮದ ಬಗ್ಗೆ, ಕ್ರೈಸ್ತ ಧರ್ಮದ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ ಆಯ್ತು, ಈಗ ಸವಿಸ್ತಾರವಾಗಿ 12 ವರ್ಷ ಅಧ್ಯಯನ ಮಾಡಿದ್ರೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ದು. ಇಟ್ಕೊಂಡು ಕೂಡ ದ್ವೇಷ ಅಧ್ಯಕ್ಷರೇ, ಯಾವ ಗ್ರಂಥದಲ್ಲೂ ನಮ್ಮ ಇಂಟರ್ಪ್ರಿಟೇಷನ್ ಆಯ್ತು. ಮಾಡ್ಕೊಂಡಿದ್ದೀವಿ. ಈಗ ಯಾವ ಗ್ರಂಥದಲ್ಲಿ ಕೂಡ ದ್ವೇಷ ಅಂತ ಇಲ್ಲ. ನಾವೇ ಸೃಷ್ಟಿ ಮಾಡ್ಕೊಂಡಿರೋದು ಎಲ್ಲಾನು ಕೂಡ. ಆಯ್ತು. ಈಗ ಎಲ್ಲಾನು ಕೂಡ ಯಾರು ಯಾವ್ದೋ ಸಂಘಗಳು ಬರೋದು, ಸಂಘಟನೆಗಳು ಬರೋದು. ಎಲ್ಲ ಬಣ್ಣ ಬಣ್ಣ ಬಯಲು ಮಾಡ್ತೀವಿ. ಆಯ್ತು, ಏನ್ ಹೇಳ್ಯಾರ ಬಣ್ಣ ಬಯಲು ಮಾಡ್ತೀವಿ. ಕಾಂಗ್ರೆಸ್ ಬಗ್ಗೆ ಪುಸ್ತಕನೇ ಬರೆದ್ಬಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ವಾಟ್ ಕಾಂಗ್ರೆಸ್ ದಲಿತ್ಸ್ ಅಂಡ್ ಡಿಪ್ರೆಷನ್ ಪುಸ್ತಕನೇ ಬರೆದ್ಬಿಟ್ಟಿದ್ದಾರೆ. ನಾವು ಇತಿಹಾಸ ತಿರ್ಚಕ್ಕಾಗಲ್ಲ, ತಿರ್ಸ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ನಾನು ಹೇಳಿದ್ದೀನಲ್ಲ ಮೊನ್ನೆ, ಸಾವರ್ಕರ್ ಬಗ್ಗೆ ನೀವು ಕೊಟ್ಟೆ, ಹಿಂದೂ ಧರ್ಮದ ಬಗ್ಗೆ ಕೊಟ್ಟೆ, ಯಾವ ದಾಖಲೆಗಳು ಆಯ್ತು. ಎತ್ತನಲ್ಲ ಶುಕ್ರವಾರ ಮುಂದೆ ಮಾತಾಡಿ, ತಾಯಿ ನೋಡಿ ಎತ್ತನ ಶುಕ್ರವಾರ ಮಧ್ಯೆ ಮಾತಾಡಿ, ಬಗ್ಗೆ ಮಾತಾಡಿ. ಹುಟ್ಟಿದ್ದು ಬಸವಣ್ಣನವರು ಹುಟ್ಟಿದ್ದು, ಗುರು ಗೋವಿಂದ ಹುಟ್ಟಿದ್ದು. ಬಸವಣ್ಣವ್ರು ಯಾವ ಜಾತಿ? ಈ ರಾಜ್ಯದಲ್ಲಿ ಬಸವಣ್ಣನವ್ರು ಯಾವ ಜಾತಿ? ಲಿಂಗಾಯತ. ನೀವು ಹೇಳ್ರಿ, ಬಸವಣ್ಣನವ್ರು ಯಾವ ಜಾತಿ? ಯಾರಿಗೂ ₹1 ಕೊಟ್ಟಿಲ್ಲ. ಬಸವಣ್ಣನವರು ಯಾವ ಜಾತಿ? ಅದು ಬೇಡ ಪ್ರಿಯಾಂಕ್, ಈಗ ಚರ್ಚೆ ಬೇಡ. ಚರ್ಚೆ ಅಲ್ಲ, ಮಾಡೋಣ. ಆಯ್ತು, ನಾನು ಮಾಡಿ. ಈಗ ಇದು ಚರ್ಚೆ ಬೇಡ, ಮುಗಿಸಿ. ಮತ್ತೆ ತಪ್ಪಾಭಿಪ್ರಾಯ ಬೇಡ. ನಾವು ಎತ್ತರವಾಗಿ ಒಂದು ಕನ್ನಡ ಅನುವಾದ ಕುರಾನ್ ಅನ್ನು ಕಲಿಸುವ, ಅವ್ರು ಕರೆಕ್ಟ್ ಓದಿ ನೆಕ್ಸ್ಟ್ ಸೆಷನ್ ಕರೆಕ್ಟ್ ಆಗಿ ಬರ್ತದೆ. ಅದಕ್ಕೆ ಒಂದು ಸೆಷನ್ ಇಡಬೇಕು ಅಧ್ಯಕ್ಷ. ಇಲ್ಲ ಅಧ್ಯಕ್ಷರೇ, ಇದ್ರ ಬಗ್ಗೆ ಚರ್ಚೆಗೆ ಸ್ಯಾಟರ್ಡೆ ಕೊಡಿ. ಸ್ಯಾಟರ್ಡೆ ಸಂಡೇ ನಿಮ್ಮ ಕುರಾಣದು ನಾವು ಓದಿವಿ ಹಸಿಲ್ಲ. ಅಲ್ಲಿ. ಆಯ್ತು, ಇಲ್ಲಿ ಚರ್ಚೆ ಮಾಡಲಾಗ್ತದ. ಅದು ಮತ್ತೆ ಇನ್ನೊಂದು ದಿವಸ ಫಿಕ್ಸ್ ಮಾಡ್ಬೇಕಾಗಿತ್ತು. ಈಗ ರಿಸರ್ಚ್ ಕಂಪ್ಲೀಟ್ ಮಾಡಿ ನಾನು ಕನ್ನಡ ಪುಸ್ತಕ ಅನುವಾದ, ಮನುಸ್ಮೃತಿ ಒಂದು ಕನ್ನಡ ಅನುವಾದ ಕುರಾನ್ ಕಲಿಸುವ, ಭಗವದ್ಗೀತೆ ಮನುಸ್ಮೃತಿ ಇದ್ರ ಬಗ್ಗೆ ಚರ್ಚೆ ಆಯ್ತು. ಮನುಸ್ಮೃತಿ
ಮನುಸ್ಮೃತಿ ಬಗ್ಗೆ ರಿಜ್ವಾನ್ ಮುಗಿಸಿ, ರಿಜ್ವಾನ್ next. ಮಂತ್ರ next ready. ಅಧ್ಯಕ್ಷ Finish. ಇನ್ನೂ ಎಷ್ಟು ಮಾಡೋದು? ಸಾಕು ಆಯ್ತು. ಕನ್ಕ್ಲೂಡ್ ಮಾಡ್ಬಿಟ್ಟು ಅಲ್ಲ ಟೈಮ್ ಆಯ್ತಪ್ಪ. ಇಲ್ಲ ಅಧ್ಯಕ್ಷ ದಯವಿಟ್ಟು ಅಲ್ಲ ಆಯ್ತು 20 minutes. ದಯವಿಟ್ಟು ಇಲ್ಲ ಅಧ್ಯಕ್ಷ ಮಂತ್ರ ಸುರೇಶ್ ಗೌ ಕುರಾನ್ ಹೇಳುತ್ತೆ ಹರಾಮ್ ಏನು ಅಂತ ಹೇಳುತ್ತೆ, ಅದನ್ನೊಂದು ಸ್ವಲ್ಪ ಹೇಳಿ ಅವರು. ಹರಾಮ್ ಅಂದ್ರೆ ಏನು ಅಂತ. ಕಬೀರ್ ಅವ್ರು ಬಿಡ್ರಿ, ಅಂಬೇಡ್ಕರ್ ಅವ್ರದ್ದು ಹೇಳ್ರಿ ನೀವು, ಬಿಟ್ಟು ಕಬೀರ್ ಅವ್ರಿಗೆ ಹೊಂಟ್ರಿ. ಮಹಾತ್ಮ ಕಬೀರ್ ಅವರು, ಅಂಬೇಡ್ಕರ್ ಅವರು ಮತ್ತು ಗಾಂಧೀಜಿಯವರು ಹಿಂದೂ ಮುಸಲ್ಮಾನರು ಜೊತೆಯಾಗಿ ಸಹೋದರಂತೆ ಹೋಗ್ಬೇಕು ಅಂತ ಹೇಳಿರೋದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇಳಿ ದಿ ಬೇಸಿಕ್ ಆಯ್ತು ಚೆನ್ನಾಗಿ ನೀವು ಅದಕ್ಕೆ ಚರ್ಚೆ ಮಾಡೋದು ಅಧ್ಯಕ್ಷ ಇರ್ಲಿ ಅದು ಸ್ವಲ್ಪ ಚೆನ್ನಾಗಿ ಮತ್ತೆ ಇತಿಹಾಸ ಮತ್ತೆ ಕಲಿಯುವ ಅದ್ರಲ್ಲಿ ಬಹಳ ಮಾತಾಡ್ಲಿಕ್ಕೆ ಇದೆ. ಅದು ಇಲ್ಲಿ ಇತಿಹಾಸ ಮಾತಾಡಲ್ಲ, ಅದು ಅಲ್ಲಿ ಇಲ್ಲಿ ತುಂಬಾ ಇದೆ ಇತಿಹಾಸ ಮಾತಾಡ್ಬೇಕಾದ್ರೆ. ಇತಿಹಾಸ ತುಂಬಾ ಇದೆ ಹೇಳ್ಬೇಕಾದ್ರೆ ಏನಾಯ್ತು ಅಂತ ಹೇಳಿಕೊಂಡು ಮುಗಿಸಿ ಬೇಗ ನಿಮಿತಾಡಿ. ಆಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಯ್ತು ಸಚಿವ ಮುಸ್ಲಿಮರ ರಕ್ಷಣೆ ಬಗ್ಗೆ ಸರ್ಕಾರ ಯಾಕೆ ಕ್ವಶನ್ ಮುಗಿದ ಉಂಟಾ? ನೀವು ಮಾತಾಡಿ, ನೀವು ಮಾತಾಡಿ, ಅವ್ರು ಕೂತ್ಕೊಳ್ತಾರೆ, ನೀವು ಮಾತಾಡಿ. ಮುಸ್ಲಿಮರಿಗೆ ಮಾತ್ರ ಆಯ್ತು ಕೂತ್ಕೊಳ್ಳಿ. ನಾಳೆ ಮಾತಾಡಿ, ನಾಳೆ ಬೆಳಿಗ್ಗೆ ಮಾತಾಡಿ ಅಂತ ಹೇಳಿದನಲ್ಲ. ಆಯ್ತು ನಾಳೆ ಬೆಳಿಗ್ಗೆ ನಾಳೆ ಮಾತಾಡಿ. ಮುಸ್ಲಿಮರ ರಕ್ಷಣೆ ಬಗ್ಗೆ ಸರ್ಕಾರ ನಾನು ಯಾರನ್ನು ಉಲ್ಲೇಖ ಮಾಡಿಲ್ಲ. ಹೋಲಿಕೆ ಮಾಡಿ ನನ್ನ ಆಯ್ತು ನಾಳೆ ಮಾತಾಡುವಾಗ ಜವಾಹರ್ಲಾಲ್ ನೆಹರು ಸಂಪೂರ್ಣ ನಾಳೆ ಮಾತಾಡಿ, ಬಜೆಟ್ ಮಾತಾಡಿ. ಭಾರತದ ಮುಸ್ಲಿಮರಿಗೆ ನಾಳೆ ಬೆಳಿಗ್ಗೆ ತಾವು ಬಜೆಟ್ ರಿಸಲ್ಟ್ ಕಂಟಿನ್ಯೂ. ಅಲ್ಲ ಅವರು ಹಿರಿಯರು ಮಣಿಯುವುದಿಲ್ಲ. ಅವ್ರ ಟೈಮ್ ಬಂದಾಗ ಮಾತಾಡಿ, ಬೇಕಾದಷ್ಟು ಅವಕಾಶಗಳಿವೆ. ಮುಸ್ಲಿಮರಿಗೆ ಮಾತ್ರ ನಮ್ಮ ಮಾತನ್ನು ಅಡ್ಡಪಡಿಸಿದ್ರೆ ಅಧ್ಯಕ್ಷರೇ. ಆಯ್ತು ಮುಗಿತಲ್ಲ. ಭಾರತೀಯ ನಮ್ಮ ಮಾತನ್ನು ಅಡ್ಡಪಡಿಸಿದ್ರೆ ನಾನು ಏನ್ ಮಾಡೋದು ಅಧ್ಯಕ್ಷರೇ? ಈ ಸಮುದಾಯಗಳ ಬಗ್ಗೆ ಅವರು ಯಾವ ಕಾಳಜಿಯನ್ನು ತೋರಿಸಿದ್ದಾರೆ ಎಂದು ಕಾನೂನು ಸಚಿವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಕ್ಟೋಬರ್ 1950 ಜವಾಹರ್ಲಾಲ್ ನೆಹರು ಮಧ್ಯಂತರ ಸಚಿವ ಕಾಲೇಜ್ ಲೆಕ್ಚರ್ ಮಾತಾಡಿ, ಸಂಸತ್ತಿನಲ್ಲಿ ಪಾರ್ಲಿಮೆಂಟ್ ನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಮಾತಾಡಿ. ನಾನು ಶುಕ್ರವಾರ ಮಾತಾಡುವಾಗ ಸುಮ್ಮನೆ ಹೇಳ್ತಾರೆ ಇವರು. ಈಗ ಯಾಕೆ ಶುಕ್ರವಾರ ಮಾತಾಡ್ಬೋದಲ್ಲ? ಭಾವನೆ, ಸಹೋದರತ್ವ ಭಾವನೆ ಕನ್ಕ್ಲೂಡ್ ಮಾಡಿ. ಸರ್, ಮಾಧವ ಸರ್, ಬೇಡ ಸರ್. ಕೂತ್ಕೊಳ್ಳಿ. ನಮ್ದೊಳಗೆ ಚಂದ ಇರ್ತಾರೆ. 50% ಆದ್ಮ್ಯಾಗ ಆ ಕುರ್ಚಿ ಸರ್ ಅಧ್ಯಕ್ಷರೇ, ನಮ್ ರಕ್ಷಣೆಗೆ ಬರ್ಬೇಕು ತಾವು. ಯಾರು ಹಿಂದೂಗಳು ಕುಂದ್ರುದಿಲ್ಲ. ನಮ್ ರಕ್ಷಣೆಗೆ ಬರ್ಬೇಕು ಅಧ್ಯಕ್ಷರೇ. ಅಲ್ಲಿ ಆಫೀಸರ್ ಮೈಬೂಬ್ ಸಾಹೇಬ್ನೇ ಇರ್ತಾನ. ನಮ್ ರಕ್ಷಣೆಗೆ ಬರ್ಬೇಕು ಅಧ್ಯಕ್ಷರೇ. ಜಮ್ಮು ಕಾಶ್ಮೀರದಾಗ ಯಾಕೆ ರಿಸರ್ವೇಶನ್ ಕೊಡ್ಲಿಲ್ಲ SC ST ಗೆ? ಆರ್ಟಿಕಲ್ 370 ಯಾಕೆ ಪರಿಸ್ಥಿತಿ ಜಮ್ಮು ಕಾಶ್ಮೀರದಾಗ ಯಾಕೆ ಇದನ್ನ ಮಾತು ಯಾರಿಗೆ ಅರ್ಥ ಆಗ್ತದೆ? ಮಿನಿಸ್ಟರ್ ಅವರೇ, ಯಾರಿಗೆ ಅರ್ಥ ಆಗ್ತದೆ ಇದನ್ನೆಲ್ಲ? ಆರ್ಟಿಕಲ್ 370 ವಿರೋಧ ಮಾಡಿದಾಗ ಆಯ್ತು ಆರ್ಟಿಕಲ್ 370 ಯಾರು ಸಜೆಸ್ಟ್? ಆಯ್ತು ಮಂತ್ರ ತಾವು ಕೂತ್ಕೊಳ್ಳಿ. ಯಾಕೆ ಮತ್ತೆ ಮತ್ತೆ ಕ್ಲಾರಿಫಿಕೇಶನ್ ಕೇಳಿದ್ರು. ಏನ್ ನೀವು ಕ್ಲಾರಿಫಿಕೇಶನ್ ಕೊಡಿ. ಫಸ್ಟ್ ಸಜೆಸ್ಟ್ ಆಗಿದ್ದು ಅದೆಲ್ಲ 19th ಸೆಷನ್ ಆಫ್ ಹಿಂದೂ ಇದೆಲ್ಲ ಮಹಾಸಭಾ ಗೊತ್ತಿದೆ ನಮ್ಗೆ. ಸಾವರ್ಕರ್ ಅವರು ಅದನ್ನ ಇಂಪ್ಲಿಮೆಂಟೇಷನ್ ಕೂಡ ಚಿನ್ನ ಕೇಳಿ. ಇದು ಚಾಲೆಂಜ್ ಚಾಲೆಂಜ್ ಬಾಬಾ ಸಾಹೇಬ್ ನೀವು ಕಂಟಿನ್ಯೂ. ನಾವು ಯಾರು ದೇಶ ತೆಗಿರಿ, ಇತಿಹಾಸ ತೆಗಿರಿ, ಇಲ್ಲ ತೆಗಿರಿ. ಇಲ್ಲ ನಿಮ್ಗೆ ಗೊತ್ತಲ್ವಾ? ನಾವು ಇತಿಹಾಸ ಗೊತ್ತಲ್ಲ, ತೆಗಿರಿ.
ಡೈರೆಕ್ಟ್ ಹೇಳ್ರಿ, ನಾನು ಹೇಳ್ತಾ ಇರೋದು ಸುಳ್ಳು. ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದು ಸುಳ್ಳು. ಸಾವರ್ಕರ್ ಅವರು ಟೂ ನೇಷನ್ ಥಿಯರಿ ಸಜೆಸ್ಟ್ ಮಾಡಿಲ್ಲ. ದೇಶದ ವಿಭಜನೆ ಆಗ್ಬೇಕು ಅಂತ ಫಸ್ಟ್ ಸಜೆಷನ್ ಕೊಟ್ಟಿದ್ದು ಸಾವರ್ಕರ್ ಅಂತ ಹೇಳಿ ತೋರಿಸಿ. ನಾನು ಹೇಳಿದ್ದೀನಲ್ಲ 1937 ಅಹಮದಾಬಾದ್ ಸಾವರ್ಕರ್ ಅವರು ಹೇಳಿದ್ರು. ನೀವು ಇತಿಹಾಸವನ್ನೇ ಕಲ್ತಾಗ್ತದೆ ನೀವು ಸರ್ಕಾರ ನಡೆಸಿದ್ರಿ ಹಿಂದೂ ಮಹಾಸಭಾ ರಾಜ್ಯ ಸರ್ಕಾರ ಆಯ್ತು, ನಾನು ಮಾತಾಡಿ ನೀವು ಏನ್ ಬೇಕಾದ್ರೂ ಮಾತಾಡಿ. ಎತ್ತಲವ್ರೆ ನಾನು ಏನ್ ಬೇಕಾದ್ರೂ ಮಾತಾಡಿ. ಸುರೇಶ್ ಶೆಟ್ರೆ, ಸುರೇಶ್ ಮಾತಾಡ. 50% ಮುಸ್ಲಿಮರಾದ ಅಧ್ಯಕ್ಷ ಯತ್ನಾಳ್ ಅವರೇ, ಹಿರಿಯರು ನಮ್ಗೆ ಬೇಕಾದ ಅವಕಾಶ ಸಿಗುತ್ತೆ ಮಾತನಾಡಕ್ಕೆ. ಅಲ್ಲ, ಯಾಕೆ ರಿಪ್ಲೈ ಕೊಡ್ತೀವಿ? ಪ್ರಿಯಾಂಕ್ ಅವ್ರೆ, ಹೌದು, ನೀವು 100 ಸಲ ಹೇಳಿದ್ರೆ ಯಾಕೆ ರಿಪ್ಲೈ ಕೊಡ್ತೀರಿ? ನಾವು ಮಾತಾಡಿ. ನಿಮ್ಗೆ ಅಂತ್ಯ. ನೀವು ಮಾಡಕತ್ತಿದ್ದು ಕರ್ನಾಟಕ ಪಾಕಿಸ್ತಾನ ಆಯ್ತು, ನಾನು ಮಾತಾಡಿ. ದೇಶ ವಿಭಜನೆ ಮಾಡಿದ್ದು ಮೊಹಮ್ಮದ್ ಅಲಿ ಜಿನ್ನಾ. ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ಟ್ರೈನಿಂಗ್ ಕೊಡ್ತಾರೆ. ಅಧ್ಯಕ್ಷರೇ, ನಾನು ಮಾತಾಡುವ. ಕರ್ನಾಟಕದಲ್ಲಿ ಯಾವ ಸ್ಥಿತಿಗೆ ಹೋಗ್ಬೇಕನ್ನೋ ಆಯ್ತು, ರಿಜ್ವಾನ್ ಯತ್ನಾಳ್ ಅವರೇ, ಅಲ್ಲ 25 ಆಯ್ತು ಬಿಡಿ. ಈಗ ನಾನು ಮಾತಾಡಿಲ್ಲ, ನಾನು ಮಾತಾಡಿ ನೀವು ಆಯ್ತು, ನಾನು ಮಾತಾಡಿಯಲ್ಲ. ಕರ್ನಾಟಕ ಪಾಕಿಸ್ತಾನ ಆಯ್ತು, ನಾನು ಮಾತಾಡಿ. ಭಾರತೀಯ ಜನತಾ ಪಾರ್ಟಿ ಆಯ್ತು, ನಾಳೆ ಮಾತಾಡಿ. ಭಗವಾ ಜೆಂಡ ಹಾರ್ತೀವಿ. ನಾಳೆ ಮಾತಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಯತ್ನಾಳ್ ಅವರೇ, ಆತ್ಮಸಾಕ್ಷಿಯಾಗಿ ನಾವು ಮಾಡ್ತೀವಿ. ಆಯ್ತು, ನಾಳೆ ಮಾತಾಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಓಕೆ, ಸರಿ, ಅಧ್ಯಕ್ಷರೇ, ಅದು ಕಂಟಿನ್ಯೂ. ಅಲ್ಲ ಅವರು ಅಷ್ಟು ಅಲ್ಲ ನಾವು ಮಾತಾಡಲೇಬಾರ್ದು ಅಂತ ಅವ್ರು ಯತ್ನಾಳ್ ಅವರೇ ಹೇಳಿದ್ರು. ಆಯ್ತು, ಅಲ್ಪಸಂಖ್ಯಾತ ಇಲಾಖೆ ಹೋಗ್ತೀನಿ ಬಿಡಿ. ಎಲ್ಲ ರೀತಿ ಅಲ್ಲ ಅಧ್ಯಕ್ಷ, ನನ್ನ ಮಾತನ್ನು ಅಡ್ಡಿಪಡಿಸಕ್ಕೆ ಬೇರೆ ಯಾವ್ದೋ ವಿಷಯ ತಗೊಂಡು ಅವ್ರು ಮಾತಾಡಕ್ ಹೊರಟ್ರೆ ನಾನು ಏನ್ ಮಾಡೋದು? ಮಾತಾಡಿ. ನಾನು ಮಾತಾಡಿ, ಯಾಕೆ ನೀವು ಮಾತಾಡ್ತೀರಿ ಈಗ? ಅಲ್ಲ, ಯಾವ್ದೋ ಮಾತನ್ನು ಅವರು ಈ ತರ ನಿಂತ್ಕೊಂಡು ನೀವು ಕಂಟಿನ್ಯೂ ಮಾಡಿ. next time ಅವರು ಮಾಡಲ್ಲ, ಆ ತರ ಮಾಡ್ತಿದ್ದಾರೆ ಅವರು. ಅಂಬೇಡ್ಕರ್ ಅಲ್ಲ, ಅವ್ರು ಹಿರಿಯರು. ನೀವು ಕಂಟಿನ್ಯೂ ಮಾಡಿ. ಮುಸ್ಲಿಮರನ್ನೆಲ್ಲ ಅಲ್ಲ, ಪಾಕಿಸ್ತಾನ ಕೊಟ್ಟು ಈಗ ನೀವು ಕಂಟಿನ್ಯೂ ಮಾಡಿ. ಪಾಕಿಸ್ತಾನದಲ್ಲಿರುವಂತಹ ಹಿಂದೂಗಳ ನಾನು ಯಾರ ಬಗ್ಗೆ ನಾನು ಉಲ್ಲೇಖ ಮಾಡಿಲ್ಲ. ನಾನು ನನ್ನ ಸಮುದಾಯದ ನೋವನ್ನು ನಾನು ತೋಡ್ಕೊಂಡಿದ್ದೇನೆ. ನಾನು ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ. ನಮಗೂ ಕೂಡ ನೀವು ನಿಮ್ಮ ಸಹೋದರರಾಗಿ ತಿಳ್ಕೊಳ್ಳಿ. ನಾವು ಬೇರೆಯವರು ಯಾರು ಇಲ್ಲ. ಈ ದೇಶದ ಹೊರಗೆ ಬಂದಿಲ್ಲ. ಈ ದೇಶದ ಜನ, ಯಾಕಂದ್ರೆ ಇದೇ ಮಣ್ಣಿನ ಮಕ್ಕಳು ನಾವು. ಇದೇ ಹಿಂದುಳಿದ ವರ್ಗದಿಂದ, ಇದೇ ದಲಿತ ಸಮುದಾಯದಿಂದ, ಇದೇ ಬಡ ವರ್ಗದ ಹಿಂದೂಗಳಿಂದ ನಾವು ಯಾವಾಗಲೂ ಇದಾಗಿರ್ಬೋದು, ಕನ್ವರ್ಟ್ ಆಗಿರ್ಬೋದು. ನಮ್ಗೆ ಗೊತ್ತಿಲ್ಲ. ಕಾಂಗ್ರೆಸ್ ಎಲ್ಲ ಗೆಲ್ಸಿದ್ದು ಹೌದು ರೀ, ರಿಜ್ವಾನ್, ನೀವು ಕಂಟಿನ್ಯೂ ಮಾಡಿ. ಅದನ್ನು ತಿಳ್ಕೊಂಡು ನಮ್ ಜೊತೆಗೆ ನಿಮ್ ಸಹಾನುಭೂತಿನೇ ಇಲ್ವಲ್ಲ. ಪ್ರತಿಯೊಂದ್ಸತಿ ನೀವು ಟಾರ್ಗೆಟ್ ಮಾಡ್ತೀರಾ. ಎಲ್ಲ ಅಧ್ಯಕ್ಷರೇ, ನಾನು ಮುಗಿಸ್ಬಿಡ್ತೀನಿ. ಯಾಕೆ ರಾಜ್ಯದಲ್ಲಿ ಬೆಲ್ಲದವರ ಡೆಪ್ಟಿ ಲೀಡರ್ ಕಮ್ ಟು ಅವರ್ ರೆಸ್ಕ್ಯೂ. ಲೆಟ್ ಮಿ ಫಿನಿಶ್. ಅರ್ಧ ಗಂಟೆಯಿಂದ ನನಗೆ ಮಾತಾಡೋದು ಬಿಡದೇ ಇದ್ರೆ ಆಯ್ತು, ರಿಜ್ವಾನ್ ಕಂಟಿನ್ಯೂ ಮಾಡಿ. ನೀವು ಅಷ್ಟು ನೀವು ಅಲ್ಲಿ ಯಾಕೆ ನೋಡ್ತೀವಿ? ನೀವು ಕಂಟಿನ್ಯೂ ಮಾಡಿ. ಅಲ್ಲ, ಅವ್ರು ನೋಡಿ ಅವ್ರು ಕೂತ್ಕೊಳ್ತಾರೆ. ಅಲ್ಲ, ಮೈಕ್ ಆಫ್ ನೀವು ಕಂಟಿನ್ಯೂ. ನೀವೇ ಈಗ ನನಗೆ ಟೈಮ್ ಕೊಟ್ಟಿಲ್ಲ ಮಾತಾಡೋಕೆ. ಅಲ್ಲ, ನನ್ ಟೈಮ್ ಅಲ್ಲ, ಅರ್ಧ ಗಂಟೆಯಿಂದ ಅವರ ಮಾತಾಡಿದ್ರೆ ಏನ್ ಮಾಡೋದು? ಅಧ್ಯಕ್ಷರೇ, ಇಲ್ಲಿ ಅಲ್ಲ, ಅವ್ರು ಹಿರಿಯರು. ಒಂದ್ ನಿಮಿಷ